ನಿಮಗೆ ಇಂಟ್ಯೂಷನ್ ಬರ್ತಾ ಹೋಗುತ್ತೆ. ಸೊ ಇವಾಗ 11 ಪೋರ್ಟಲ್ ಓಪನ್ ಆದಾಗಿಂದ ನಮ್ಮ ಇಂಟ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇನೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು, ಈ ಪವರ್ಫುಲ್ ಕಾಸ್ಮಿಕ್ ಎನರ್ಜಿ ಪೋರ್ಟಲ್ ಓಪನಿಂಗ್ ನ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 11 ಪೋರ್ಟಲ್ ಓಪನ್ ಆಗ್ತಾ ಇದೆ. ಇದು 11th of November ಇಂದ ಸ್ಟಾರ್ಟ್ ಆಗಿ 12th of December ತನಕ ಇರುತ್ತೆ. 1 ತಿಂಗಳು ಫುಲ್ಲು ಈ ಪೋರ್ಟಲ್ ಓಪನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಕಾಸ್ಮಿಕ್ ಎನರ್ಜೀಸು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಏಂಜಲ್ಸು, ಆರ್ಕ್ ಏಂಜಲ್ಸು ಎಲ್ಲರೂ ತುಂಬಾ ಹತ್ರದಲ್ಲಿರ್ತಾರೆ. ಸೊ ಇಂಟ್ಯೂಷನ್ಸ್ ನ ಫಾಲೋ ಮಾಡಿಕೊಂಡು ನಾವು ಆ 1 month ಪೀರಿಯಡ್ ಏನಿರುತ್ತೆ ಆ ಪೀರಿಯಡ್ ನಲ್ಲಿ ಈ ಆಕ್ಟಿವಿಟೀಸ್ನೆಲ್ಲ ಮಾಡಿದಾಗ ಒಂದ್ ಆಕ್ಟಿವಿಟಿ ಮಾಡ್ಬೋದು, ಇಲ್ಲ ಎಲ್ಲಾ ಆಕ್ಟಿವಿಟೀಸ್ನು ಮಾಡ್ಬೋದು ನೀವು. ಸೊ ನಿಮಗೆ ಯಾವಾಗ ಬೇಕು ಅನ್ಸುತ್ತೆ ಆ ದಿನದಲ್ಲಿ ಇದನ್ನೆಲ್ಲ ಆಕ್ಟಿವಿಟೀಸ್ನು ಮಾಡ್ಬೋದು. ಬಟ್ 11 ಬರೋ ಟೈಮ್ ಅಲ್ಲಿ, ಇವಾಗ 11th of November 11. ಸೊ ಈ ಟೈಮ್ ನಲ್ಲಿ ಏನಾಗುತ್ತೆ, ಪೋರ್ಟಲ್ ಓಪನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಕಾಸ್ಮಿಕ್ ಎನರ್ಜಿಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆ ಟೈಮ್ ನಲ್ಲಿ. ಮತ್ತೆ ಏಂಜಲ್ಸು, ಆರ್ಕ್ ಏಂಜಲ್ಸು ಎಲ್ಲರೂ ನಮ್ಮ ಸುತ್ತಮುತ್ತ ಹತ್ರದಲ್ಲಿರ್ತಾರೆ. ಸೊ ನಮ್ಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬಾ ಈಸಿ ಆಗತ್ತೆ ಅಂತ. ಯಾವುದೇ ಒಂದು ಹ್ಯಾಬಿಟ್ಸ್ ನಾವು ಬೆಳೆಸ್ಕೊಳ್ತೀವಿ ಅಂತಂದ್ರು 21 ಡೇಸ್ ಬೇಕು ಅದಕ್ಕೆ. ಆಮೇಲೆ 90 ಡೇಸ್ ತನಕ ನಾವು ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಮಾಡ್ಬಿಟ್ರೆ ಅದು ನಮ್ಮ ಹ್ಯಾಬಿಟ್ ಒಳಗಡೆ ಕಲ್ಟಿವೇಟ್ ಆಗೋಗ್ಬಿಡುತ್ತೆ. ಇವಾಗ ಉಸಿರಾಡುವಾಗ ನಾವೇನಾದ್ರೂ ಯೋಚನೆ ಮಾಡ್ತೀವ, ನನ್ಗೆ ಇವಾಗ ಉಸಿರಾಡೋ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು, ಇಲ್ಲ ಅಲ್ವಾ, ಅದು ಆಟೋಮೆಟಿಕ್ ಆಗಿ ಬರುತ್ತಲ್ಲ. ಸೊ ಏನೇನ್ ಆಕ್ಟಿವಿಟೀಸ್ ಮಾಡ್ಬೋದು, ಯಾವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್ ಈ ಆಕ್ಟಿವಿಟೀಸ್ ಮಾಡೋದು ಅಂತ. ಸೊ 11th of November ಗೆ ಖಂಡಿತ ಮಾಡ್ಲೇಬೇಕು ಈ ಆಕ್ಟಿವಿಟೀಸು. ಸೂಪರ್ ಆಗಿ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಅವತ್ತಿನ ದಿನಾನೇ ಪೋರ್ಟಲ್ ಓಪನ್ ಆಗ್ತಾ ಇರೋದು. ಸೊ ಎಷ್ಟು ಗಂಟೆಗೆ ಮಾಡ್ಬೇಕು ಅಂತೆಲ್ಲ ಕೇಳ್ತೀರಾ ನೀವು. ಎಷ್ಟು ಗಂಟೆಗೆ ಬೇಕಾದ್ರೂ ಮಾಡಿ. ಬೆಳಗ್ಗೆ ನಿಮಗೆ ಮಾಡಕ್ ಆಗತ್ತಾದ್ರೆ ಬೆಳಗ್ಗೆ ಮಾಡಿ, ಇಲ್ಲ ರಾತ್ರಿ ಮಲ್ಕೊಳಕ್ ಮುಂಚೆ, ಇಲ್ಲ ಇಡೀ ದಿನದಲ್ಲಿ ಯಾವಾಗ ಬೇಕಾದ್ರೂ ಆಗತ್ತಾದ್ರೆ ಮಾಡಿ. ಎವ್ರಿ ಡೇ ಮಾಡೋದ್ರಿಂದ ಈ ಆಕ್ಟಿವಿಟೀಸು ತುಂಬಾನೇ ಎಫೆಕ್ಟಿವ್ ಆಗಿ ನಮ್ಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬಾ ಈಸಿ ಆಗತ್ತೆ. ನಮ್ಮ ಡಿಸೈರ್ಸ್ ಏನಿದೆ, ನಮ್ಮ ಡ್ರೀಮ್ಸ್ ಏನಿದೆ, ಅದೆಲ್ಲಾನು ಮ್ಯಾನಿಫೆಸ್ಟ್ ಆಗತ್ತೆ ಅಂದಿದ ತಕ್ಷಣ ಅದೆಲ್ಲ ನಿಮ್ಗೆ ಬಂದ್ಬಿಡತ್ತೆ ಅಂತಲ್ಲ. ಆ ಗೋಲ್ಸ್ ಅನ್ನ, ಆ ಡ್ರೀಮ್ಸ್ ಅನ್ನ ರೀಚ್ ಆಗೋದಿಕ್ಕೆ ಆ ಯೂನಿವರ್ಸ್ ನಿಮ್ಗೆ ದಾರಿ ತೋರಿಸ್ಕೊಡ್ತಾ ಹೋಗುತ್ತೆ, ದಾರಿ ಮಾಡ್ಕೊಡ್ತಾ ಹೋಗುತ್ತೆ. ಸೊ ಅದಕ್ಕೆ ಬೇಕಾಗೋ ತರ ಜನಗಳಿರ್ಬೋದು, ಅದಕ್ಕೆ ಬೇಕಾಗೋ ತರ ಸಿಚುವೇಶನ್, ಅದಕ್ಕೆ ಬೇಕಾಗೋ ತರ ಆಪರ್ಚುನಿಟೀಸು ಎಲ್ಲಾನು ಓಪನ್ ಮಾಡ್ತಾ ಕೊಡ್ತಾ ಹೋಗುತ್ತೆ. ಮತ್ತೆ ನಿಮಗೆ ಇಂಟ್ಯೂಷನ್ ಬರ್ತಾ ಹೋಗುತ್ತೆ. ಸೊ ಇವಾಗ 11 ಪೋರ್ಟಲ್ ಓಪನ್ ಆದಾಗಿಂದ ನಮ್ಮ ಇಂಟ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇನೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು, ಈ ಪವರ್ಫುಲ್ ಕಾಸ್ಮಿಕ್ ಎನರ್ಜಿ ಪೋರ್ಟಲ್ ಓಪನಿಂಗ್. ನಮ್ಮ ಇಂಟ್ಯೂಷನ್ ಜಾಸ್ತಿ ಆಗ್ತಿದ್ದಂಗೆನೆ ನಮಗೆ ದಾರಿ ತೋರ್ಸೋಕ್ ಶುರುವಾಗತ್ತೆ, ನಮಗ್ ದಾರಿ ಕಾಣ್ತಾ ಹೋಗುತ್ತೆ. ಓಕೆ, ಈ ದಾರಿ ನಾನು ನಡೆದಾಗ ನನ್ನ ಡ್ರೀಮ್ಸ್ಗೆ ನಾನು ರೀಚ್ ಆಗ್ತೀನಿ ಬೇಗ ಅಂತ ಅನ್ಕೊಂಡು. ಸೊ ಅದೆಷ್ಟು ಆಟೋಮೆಟಿಕ್ ಆಗಿ ಆಗ್ತಾ ಹೋಗ್ಬಿಡತ್ತೆ ಅಂತಂದ್ರೆ ನಿಮಗೇನೆ ಗೊತ್ತಾಗಲ್ಲ ಏನ್ ಆಗ್ತಾ ಇದೆ ನನ್ನ ಲೈಫ್ ಅಲ್ಲಿ ಅಂತ ಅನ್ಕೊಂಡು. ಸೊ ಅಷ್ಟು ಫಾಸ್ಟ್ ಆಗಿ ಆಟೋಮೆಟಿಕ್ ಆಗಿ ಪಾತ್ವೇ ಓಪನ್ ಆಗ್ಬಿಡತ್ತೆ ನಿಮಗೆ. ಸೊ ನೀವು ಬರೀ ನಿಮಗ್ ಏನ್ ಬೇಕು ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಹೌ, ಯಾರು ತಂದು ಕೊಡ್ತಾರೆ, ಯಾವಾಗ ಆಗತ್ತೆ, ಅದೆಲ್ಲ ಯಾವ್ದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ವಾಟ್ ಡು ಯು ರಿಯಲಿ ವಾಂಟ್, ಅದು ನಿಮಗೆ ಕ್ಲಿಯರ್ ಆಗಿತ್ತು ಅಂತಂದ್ರೆ ಇಟ್ಸ್ ವೆರಿ ಈಸಿ. ಆ ವಾಟ್ ಅನ್ನೋ ಕ್ವಶನ್ ಕಡೆಗೆ ನೀವು ಗಮನ ಕೊಡಿ. ಸೊ 10th of November ಗೆ ನೀವು ಕೂತ್ಕೊಂಡು ಶಾಂತವಾಗಿ ನಿಮಗೆ ಏನ್ ಬೇಕಾಗಿದೆ, ವಾಟ್ ಡು ಯು ರಿಯಲಿ ವಾಂಟ್, ಅದನ್ನ ಎಲ್ಲ ಒಂದು ಪೇಪರ್ ನಲ್ಲಿ ಬರ್ದಿಟ್ಕೊಳ್ಳಿ. ತುಂಬಾ ಈಸಿ ಆಗತ್ತೆ. ಇಲ್ಲ ಇವಾಗೆಲ್ಲಾನು ಫೋನಲ್ಲಿ ಬರ್ದಿಟ್ಕೊಳ್ತಾರೆ. ನನ್ನ ಫೋನಲ್ಲಿ ಕಲರ್ ನೋಟ್ ಅಂತ ಇದೆ. ಏನಾದ್ರು ಒಂದು ಐಡಿಯಾಸ್ ಬಂತು ಅಂದ ತಕ್ಷಣ ಅದ್ರಲ್ಲಿ ನೋಟ್ ಮಾಡಿ ಇಟ್ಕೊಂಡ್ ಬಿಡ್ತೀನಿ ನಾನು. ಸೊ ನಿಮಗೂ ಆ ತರ ಚಾನ್ಸಸ್ ಇತ್ತು ಅಂತಂದ್ರೆ ಆ ತರಾನು ಮಾಡ್ಬೋದು. ಸೊ 10th of November ಗೆ ನಿಮಗೆ ಏನೇನ್ ಬೇಕಾಗಿದೆ, ನಿಮ್ಮ ಡ್ರೀಮ್ಸ್ ಏನೇನಿದೆ ಅದನ್ನೆಲ್ಲ ಬರ್ದಿಟ್ಕೊಳ್ಳಿ. ಸೊ ಅವಾಗ 11th of November ಗೆ ಅಷ್ಟು ಟೈಮ್ ನಿಮ್ಗೆ ಕಮ್ಮಿ ಆಗತ್ತೆ. ಇಲ್ಲಾಂದ್ರೆ ಅವಾಗ ಕುತ್ಕೊಂಡು ಯೋಚನೆ ಮಾಡಕ್ ಶುರು ಮಾಡ್ತೀರಲ್ವಾ, ನಂಗೆ ಇದ್ ಬೇಕಾ ಅದ್ ಬೇಕಾ ಅಂತ ಅನ್ಕೊಂಡು. ಸೊ ಅದನ್ನೆಲ್ಲ 10th ಮುಗಿಸ್ಕೊಂಡ್ ಬಿಟ್ಟಿದ್ರೆ ಸೊ 11th ಗೆ ನಿಮ್ಗೆ ಬರೀ ಆಕ್ಟಿವಿಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಈಸಿ ಆಗತ್ತೆ. ಓಕೆ, ಸೊ ಏನೇನ್ ಆಕ್ಟಿವಿಟೀಸ್ ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೆಡಿಟೇಷನ್. ತುಂಬಾ ಇಂಪಾರ್ಟೆಂಟ್ ಮೆಡಿಟೇಷನ್. ಏನು ಮಾಡಕ್ ಆಗ್ತಾ ಇಲ್ವಾ, ನಂಗೆ ಮೆಡಿಟೇಷನ್ ಮಾಡಕ್ಕೆ ಬರ್ತಾ ಇಲ್ಲ, ನನ್ಗೆ ಕುತ್ಕೊಳಕ್ಕೆ ಆಗಲ್ಲ, ನನ್ಗೆ 5 ನಿಮಿಷ ಕುತ್ಕೊಳಕ್ ಆಗಲ್ಲ, 10 ನಿಮಿಷ ಕುತ್ಕೊಳಕ್ ಆಗಲ್ಲ ಅನ್ನೋರು ಎಷ್ಟು ನಿಮಿಷ ನಿಮಗಾಗತ್ತೋ ಅಷ್ಟು ನಿಮಿಷನೇ ಸಾಕು ಮಾಡಿ. ಏನು ಮಾಡಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಳ್ಳಿ ಅಷ್ಟೇನೆ. ಇವಾಗ ಥಾಟ್ಸ್ ಬರ್ತಾ ಹೋಗುತ್ತಾ, ಥಾಟ್ಸ್ ಬರ್ಲಿ, ಅಕ್ನಾಲೆಡ್ಜ್ ಮಾಡಿ ಥಾಟ್ಸ್ ಅನ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್, ನೀನ್ ನನ್ನ ಕೇರ್ ಮಾಡ್ತಾ ಇದ್ಯಾ ಅಂತ ಅನ್ಬಿಟ್ಟು ಬ್ರಷ್ ಆಫ್ ಮಾಡಿ
ಆಮೇಲೆ ತಿರ್ಗಾ ಕಾನ್ಸಂಟ್ರೇಟ್ ಮಾಡಕ್ ಶುರು ಮಾಡಿ ಬ್ರೀತಿಂಗ್ ಬಗ್ಗೆ. ಆ ತರ ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಳ್ಳಿ ಸಾಕು. 1 ಮಿನಿಟ್ ಆಗತ್ತಾ, 1 ಮಿನಿಟ್ ಸರಿ. ಯಾವ ಟೈಮಲ್ಲಿ ಬೇಕಾದ್ರೂ ಮಾಡಿ, ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮಾಡಿ. ತುಂಬಾ ಜಾಸ್ತಿ ರೆಸ್ಟ್ರಿಕ್ಟ್ ಮಾಡ್ಕೊಳಕ್ ಹೋಗ್ಬಿಡಿ ನಿಮ್ಮನ್ನ ನೀವು. ಸೊ ಯಾವಾಗ ನಿಮಗೆ ಟೈಮ್ ಆಗುತ್ತೆ ಆ ಟೈಮಲ್ಲಿ ನೀವು ಮೆಡಿಟೇಟ್ ಮಾಡಿ. ನನಗೆ ರಾತ್ರಿ ಮಲ್ಕೊಳಕ್ ಮುಂಚೆ ಮೆಡಿಟೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ, ಯಾವಾಗ ಇಷ್ಟ ಆಗುತ್ತೆ ಅವಾಗ ನೀವು ಮಾಡಿ. ಕೆಲವರು ಬೆಳಗ್ಗೆ ಅಂತ ಹೇಳ್ತಾರೆ, ಸೊ ಬೆಳಗ್ಗೆ ಆಗತ್ತಾದ್ರೆ ಬೆಳಗ್ಗೆ ಮಾಡಿ. ಸೊ ಅದಕ್ಕೇನು ಟೈಮ್ ರೆಸ್ಟ್ರಿಕ್ಷನ್ ಇಲ್ಲ, ಓಕೆನಾ. ಆಮೇಲೆ ನೆಕ್ಸ್ಟ್ ನೀವು ಬರ್ದಿಟ್ಕೊಂಡಿರ್ತೀರಲ್ವಾ, ವಾಟ್ ಡು ಯು ರಿಯಲಿ ವಾಂಟ್ ಅಂತಂದ್ರು. ಸುಮ್ನೆ ವಾಟ್ ಡು ಯು ರಿಯಲಿ ವಾಂಟ್ ಅಂತ ತಕ್ಷಣ ನನ್ಗೆ ತುಂಬಾ ದುಡ್ಡು ಬೇಕಾಗಿದೆ, ನಂಗೆ ತುಂಬಾ ಸಕ್ಸಸ್ ಬೇಕಾಗಿದೆ, ತುಂಬಾ ಹ್ಯಾಪಿನೆಸ್ ಬೇಕಾಗಿದೆ ಅಂತಂದ್ರೆ ಯೂನಿವರ್ಸಿಗೆ ಗೊತ್ತಾಗಲ್ಲ. ಸೊ ಯೂನಿವರ್ಸಿಗೆ ಲಿಟ್ರಲಿ ನೀವು ಹೇಳ್ಬೇಕು ಎಷ್ಟು ದುಡ್ಡು ಬೇಕು ನಿಮಗೆ, ಯಾವ ತರ ಹೆಲ್ತ್ ಬೇಕು, ಯಾವ ತರ ರಿಲೇಶನ್ಶಿಪ್ ಬೇಕು, ಎಲ್ಲಾನು ಪರ್ಫೆಕ್ಟ್ ಆಗಿ ಹೇಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಯೂನಿವರ್ಸಿಗೆ ಅರ್ಥ ಆಗಲ್ಲ. ಸೊ ಅದರಿಂದ ಎಷ್ಟು ಕ್ಲಿಯರ್ ಆಗಿ ನೀವು ವಾಟ್ ಡು ಯು ರಿಯಲಿ ವಾಂಟ್ ಅಂತ ಬರ್ದಿರ್ತೀರಾ ಅದು ತುಂಬಾ ಈಸಿ ಆಗುತ್ತೆ ಯೂನಿವರ್ಸಿಗೆ ರೀಚ್ ಆಗೋದಕ್ಕೆ, ಆಮೇಲೆ ನಿಮ್ಗೆ ಆಪರ್ಚುನಿಟೀಸ್ ನ ಕೊಡೋದಕ್ಕೆ, ಓಕೆನಾ. ಸೊ ಈ ಸ್ಕ್ರಿಪ್ಟಿಂಗ್ ಮಾಡಕ್ಕೆ ಶುರು ಮಾಡಿ. ಸೊ ಈ ಸ್ಕ್ರಿಪ್ಟಿಂಗ್ ಅಲ್ಲಿ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀಬೇಕು, ಅಂದ್ರೆ ಆಲ್ರೆಡಿ ಯು ಹ್ಯಾವ್ ಇಟ್ ಅನ್ನೋ ತರದಲ್ಲಿ. ಸೊ ನಿಮ್ಮ ಹತ್ರ ಆಲ್ರೆಡಿ ಅದಿದೆ ಅನ್ನೋ ತರದಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ಗೆ ಪರ್ಫೆಕ್ಟ್ ಹೆಲ್ತ್ ಬೇಕಾಗಿದೆ ಅಂತಂದಾಗ ಅವಾಗ ನಾನು ಬರೀತೀನಿ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ಪರ್ಫೆಕ್ಟ್ಲಿ ಹೆಲ್ದಿ ಅಂತ ಬರೀತೀನಿ. ಆಮೇಲೆ ರಿಲೇಶನ್ಶಿಪ್ ಚೆನ್ನಾಗಿರೋದು ಬೇಕಾಗಿದೆ ಅಂತಂದಾಗ ನಾನೇನ್ ಬರೀತೀನಿ, ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಹ್ಯಾವ್ ಅ ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಮೈ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಂತ. ಯಾಕಂದ್ರೆ ಫ್ಯಾಮಿಲಿ ಜೊತೆಗೂ ಗುಡ್ ರಿಲೇಶನ್ಶಿಪ್ ಇರಬೇಕು, ಫ್ರೆಂಡ್ಸ್ ಜೊತೆಗೂ ಗುಡ್ ರಿಲೇಶನ್ಶಿಪ್ ಇರಬೇಕು. ಆದ್ರಿಂದ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಆಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನಿಮಗೆ, ಆಯ್ತಾ, ಸ್ಕ್ರಿಪ್ಟಿಂಗ್ ಮಾಡುವಾಗ. ಇಲ್ಲ ನಿಮಗೆ ತುಂಬಾ ದುಡ್ಡು ಬೇಕಾಗಿದೆ ಅಂದ್ರೆ ಎಷ್ಟು ದುಡ್ಡು ಬೇಕು, ಮಿಲಿಯನೇರ್ ಆಗ್ಬೇಕಾ, ಬಿಲಿಯನೇರ್ ಆಗ್ಬೇಕಾ, ಕರೆಕ್ಟ್ ಆಗಿ ಬರೀರಿ. ಹಾಗೆ ಪರ್ಫೆಕ್ಟ್ ಆಗಿ ಏನ್ ಬೇಕು ಅನ್ನೋದನ್ನ ಬರೀರಿ, ಆಯ್ತಾ. ಆಸ್ ಇಫ್ ನೀವು ಮೂವಿ ನೋಡ್ತಾ ಇದ್ದೀರಾ ಅಂತ, ನಿಮ್ ಜೀವನನ ನೀವು ಮೂವಿ ನೋಡ್ತಾ ಇದ್ದೀರಾ. ಈ ತರ ನನ್ ಜೀವನ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ, ಈ ತರ ನನ್ ಲೈಫ್ ಸ್ಟೈಲ್ ಇರ್ಬೇಕು ಅಂತ ಇದ್ದೀನಿ, ಈ ತರ ನಂಗೆ ಒಳ್ಳೆ ಫ್ರೆಂಡ್ಸ್ ಇರ್ಬೇಕು, ಈ ತರ ನಂಗೆ ಒಳ್ಳೆ ಜಾಬ್ ಇರ್ಬೇಕು, ಏನಾದ್ರೂ ನಿಮ್ ಡ್ರೀಮ್ಸ್ ಇರತ್ತಲ್ವಾ ಅದನ್ನೆಲ್ಲ ನೀವು ನೀಟಾಗಿ ಕುತ್ಕೊಂಡು ಬರೀರಿ. ಸ್ಟಾರ್ಟ್ ಮಾಡುವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಯೂನಿವರ್ಸ್ ನಮಗೆ ಕೊಡ್ತಾ ಇದೆ, ಆದ್ರಿಂದ ನಾವು ಫಸ್ಟ್ ಥ್ಯಾಂಕ್ ಯು ಹೇಳೋದು ತುಂಬಾ ಇಂಪಾರ್ಟೆಂಟ್. ಸೊ ಗ್ರಾಟಿಟ್ಯೂಡ್ ವೆರಿ 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 ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿ. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ಅಂತಾನೋ ಐ ಹ್ಯಾವ್ ಅಂತಾನೋ ನೀವು ಬರೆಯಕ್ ಶುರು ಮಾಡಿ. ಆಮೇಲೆ ಅಟ್ ದ ಎಂಡ್ ಎಲ್ಲ ಬರ್ದಾದ್ಮೇಲೆ ಇಟ್ ಇಸ್ ಡನ್, ಇಟ್ ಇಸ್ ಡನ್, ಇಟ್ ಇಸ್ ಡನ್, ಸೋ ಮೋಟ್ ಇಟ್ ಬಿ ಅಂತ ಬರೀರಿ, ಓಕೆ. ಸೊ ಇದಾದ್ಮೇಲೆ ಎವ್ರಿ ನೈಟ್ ಮಲ್ಕೊಳಕ್ ಮುಂಚೆ ನೀವು ಏನ್ ಸ್ಕ್ರಿಪ್ಟಿಂಗ್ ಮಾಡಿದೀರಾ ಇದನ್ನ ಓದ್ಬೇಕು. ಇದನ್ನ ಓದುವಾಗ ಹಾಗೆ ನೀವು ಫೀಲಿಂಗ್ ಕೊಡ್ಬೇಕು. ಇವಾಗ ಆಲ್ರೆಡಿ ನಿಮ್ಮ ಹತ್ರ ಅದಿದೆ, ಆಲ್ರೆಡಿ ನೀವು ಆತರ ಜೀವನ ನಡೆಸ್ತಾ ಇದ್ದೀರಾ ಅಂತಂದ್ರೆ ಹೇಗ್ ಫೀಲ್ ಮಾಡ್ತೀರಾ ನೀವು ಎಲ್ಲ ನೀವು ವಿಜುವಲೈಸ್ ಮಾಡಕ್ ಶುರು ಮಾಡಿ, ಓಕೆನಾ. ಫಸ್ಟ್ ಕಷ್ಟ ಆಗತ್ತೆ ವಿಜುವಲೈಸ್ ಮಾಡೋದಿಕ್ಕೆ, ಅಯ್ಯೋ ಇದೆಲ್ಲ ನನ್ನ ಹತ್ರ ಇಲ್ವಲ್ಲ ಅಂತ. ಸೊ ಆ ಮಂಕಿ ಮೈಂಡ್ ಅನ್ನ ತಳ್ಬಿಡ್ಬೇಕು. ಸೊ ಆ ಮಂಕಿ ಮೈಂಡ್ ಕಡೆಗೆ ಗಮನನೇ ಕೊಡಕ್ ಹೋಗ್ಬಿಡಿ. ಸೊ ಅಕಸ್ಮಾತ್ ನಿಮಗೇನಾದ್ರೂ ಹಾಗೆ ನನ್ನ ಹತ್ರ ಇಲ್ಲ ಅಂತ ರೆಸಿಸ್ಟೆನ್ಸ್ ಫೀಲ್ ಮಾಡಕ್ ಶುರು ಮಾಡ್ಕೊಳ್ತೀರಲ್ಲ, ಆವಾಗ ನೀವೇನ್ ಮಾಡಿ ಯಾವ್ದಾದ್ರು ಅಫರ್ಮೇಶನ್ಸ್ ಹೇಳ್ಕೊಳ್ಳಿ, ಆಯ್ತಾ. ಐ ಆಮ್ ಓಪನ್ ಅಂಡ್ ರೆಡಿ ಟು ರಿಸೀವ್ ಅಂತ. ಸೊ ಇದು ಒಂದು ತುಂಬಾನೇ ಬ್ಯೂಟಿಫುಲ್ ಅಫರ್ಮೇಶನ್. ಸೊ ಇದನ್ನ ಹೇಳ್ಕೊಟ್ಟಿದ ತಕ್ಷಣ ಏನಾಗುತ್ತೆ, ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೇಳ್ತಾ ಇದ್ದೀರಾ ನಾನು ಓಪನ್ ಆಗಿದ್ದೀನಿ, ನಾನು ರಿಸೀವ್ ಮಾಡೋಕೆ ನಾನು ರೆಡಿ ಆಗಿದ್ದೀನಿ ಅಂತ. ಸೊ ಅವಾಗ ನೀವು ಕಮ್ಯಾಂಡ್ ಕೊಡ್ತಾ ಇದ್ದೀರಾ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೊ. ಎಷ್ಟೊಂದ್ ಜನ ಹೇಳ್ತಾರೆ ಅಫರ್ಮೇಶನ್ಸ್ ಅಂದ್ರೆ ನಮ್ಗೆ ಏನು ಅರ್ಥ ಆಗಲ್ಲ ಅಂತ. ಸೊ ಅಫರ್ಮೇಶನ್ಸ್ ಅಂದ್ರೆ ಏನು ಅಂತಂದ್ರೆ, ಇವಾಗ ನಾವು ಚಿಕ್ಕವರಿರುವಾಗ ನಮ್ಮ ಅಪ್ಪ ಅಮ್ಮ ಬೈತಾ ಇದ್ರು ತಾನೆ, ಓದ್ಕೋ ಹೋಗಿ ಓದ್ಕೋ ಹೋಗಿ ಓದ್ಕೋ ಹೋಗಿ ಅಂತ. ಅವಾಗ ಏನ್ ಮಾಡ್ತಾ ಇದ್ರು, ಫಸ್ಟ್ 1-2 ಸಲ ಇಗ್ನೋರ್ ಮಾಡ್ಬಿಡ್ತಾ ಇದ್ವಿ ನಾವು. ನಾನು ಸ್ವಲ್ಪ ಟಿವಿ ನೋಡ್ತೀನಿ ಅಂತಾನೋ, ಇಲ್ಲ ಕತೆ ಬುಕ್ ಏನಾದ್ರು ಓದ್ತಾ ಇದ್ರೆ ಅದನ್ನ ಓದ್ತೀನಿ ಅಂತಾನೋ ಏನಾದ್ರು ನಾವು ಇಗ್ನೋರ್ ಮಾಡ್ಬಿಡ್ತಾ ಇದ್ವಿ. ಆಮೇಲೆ ಏನಾಗುತ್ತೆ, 10 ಸಲ ಓದ್ಕೋ ಹೋಗಿ ಅನ್ನೋರು 10ನೇ ಸಲ ಜೋರಾಗಿ ಹೇಳೋರು, ಓದ್ಕೊಳಕ್ ಹೋಗ್ತೀರಾ ಇಲ್ವಾ ಅಂತ. ಅವಾಗ ಏನ್ ಮಾಡ್ತಾ ಇದ್ರಿ, ಭಯಕ್ಕೆ ಧಡ್ ಅಂತ ಎದ್ದು ಹೋಗಿ ಓದಕ್ ಕೂತ್ಕೊಳ್ತಾ ಇದ್ರಿ. ಸೊ ಹಂಗೇನೆ ಈ ಅಫರ್ಮೇಶನ್ ಹೇಳ್ತಾ 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 ಏನಾಗುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು ಅಯ್ಯೋ ಆಯ್ತಪ್ಪ ಎಷ್ಟೊಂದ್ಸಲ ಹೇಳ್ತಾ ಇದ್ದಾಳೆ ನಾನು ಮಾಡೇ ಬಿಡ್ತೀನಿ ನಾನು ಅಂತ ಹೇಳಿ ಅದಕ್ ಬೇಕಾಗೋ ತರ ವರ್ಕ್ ಮಾಡಕ್ ಶುರು ಮಾಡುತ್ತೆ, ಆಯ್ತಾ. ಅದಕ್ ಬೇಕಾಗೋ ತರ ನಿಮಗೆ
ಆಪರ್ಚುನಿಟೀಸು, ಜನಗಳು, ಸಿಚುವೇಶನ್ ಎಲ್ಲಾನು ಕ್ರಿಯೇಟ್ ಮಾಡ್ತಾ ಕೊಡ್ತಾ ಹೋಗುತ್ತೆ. ಒಂದೇನೆ ಅನ್ಫೋಲ್ಡಿಂಗ್ ಆಗ್ತಾ ಹೋಗುತ್ತೆ. ಸೊ ಸೋರ್ಸ್ ಎನರ್ಜಿ ಅಷ್ಟು ಜಾಸ್ತಿ ಪವರ್ಫುಲ್ ಗೊತ್ತಾ. ಬಟ್ ನಮ್ಮ ಕಮಾಂಡ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಆ ಯೂನಿವರ್ಸ್ ಅಲ್ಲಿ ಬೇಕಾದಷ್ಟಿದೆ, ಎಲ್ಲರಿಗೂ ಆಗುವಷ್ಟಿದೆ. ಯಾರು ಸರಿಯಾಗಿ ಕಮಾಂಡ್ ಕೊಡ್ತಾರೆ, ಯಾರು ಸರಿಯಾಗಿ ಆಟೋ ಸಜೆಷನ್ ಕೊಡ್ತಾರೆ, ಯಾರು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಟ್ರಿಕ್ ಮಾಡ್ತಾರೆ, ಯಾರು ರೀವೈರಿಂಗ್ ಮಾಡ್ಕೊಳ್ತಾರೆ, ಯಾರು ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ತಾರೆ ಅವ್ರ ಮೈಂಡ್ ನ, ಅವ್ರಿಗೆಲ್ಲಾನು ಸಿಕ್ಕತ್ತೆ. ನೀವು ಆ ಪವರ್ಫುಲ್ ಕ್ರಿಯೇಟರ್ ಆಗಿ ಆವಾಗ ನೋಡ್ತೀರಾ ನೀವು ಹೇಗೆ ನೀವು ನಿಮ್ ಡ್ರೀಮ್ ಲೈಫ್ ಅನ್ನ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಸೊ ಮಲ್ಕೊಳಕ್ ಮುಂಚೆ ರಾತ್ರಿ ಸ್ಕ್ರಿಪ್ಟಿಂಗ್ ಮಾಡಿರ್ತೀರಲ್ಲ, ಅದನ್ನ ಓದ್ಬೇಕು, ಫೀಲ್ ಮಾಡ್ಕೊಳ್ಬೇಕು, ವಿಜುವಲೈಸ್ ಮಾಡ್ಬೇಕು. ಆಮೇಲಿಂದ ಅವತ್ತಿನ ದಿನ ಒಂದು ತಿಂಗು ಯಾವ್ದು ತುಂಬಾ ಚೆನ್ನಾಗಾಯ್ತು, ಯಾವ ಮೂಮೆಂಟ್ ಅಲ್ಲಿ ನೀವು ತುಂಬಾ ಹ್ಯಾಪಿ ಆಗಿದ್ರಿ, ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆ ಒಂದು ಮೂಮೆಂಟ್ ಅಲ್ಲಿ ನಾನು ತುಂಬಾ ಹ್ಯಾಪಿ ಆಗಿದ್ದೆ ಅಂತ ಆ ಹ್ಯಾಪಿ ಫೀಲಿಂಗು ತಗೊಂಡ್ ಬರ್ಬೇಕು. ಸೊ ಆ ಹ್ಯಾಪಿ ಫೀಲಿಂಗ್ ತಗೊಂಡ್ ಬಂದು ಮಲ್ಕೊಳ್ಳೋದು ಅಷ್ಟೇ. ಸೊ ಅದನ್ನ ಎವ್ರಿ ನೈಟ್ ನೀವು, ಆಮೇಲೆ ಮೆಡಿಟೇಟ್ ಏನಾದ್ರು ಮಾಡ್ತೀರಾ ಅಂತಂದ್ರೆ ಮೆಡಿಟೇಟ್ ಮಾಡಿ. ಎವ್ರಿ ನೈಟ್ ನೀವು ಅದನ್ನ 1 ಮಂತ್ ತನಕ, ಈ ಪೋರ್ಟಲ್ ವಿಂಡೋ ಓಪನ್ ಆಗಿರೋ ಆ 1 ಹೋಲ್ ಮಂತ್ ತನಕ ಡೆಡಿಕೇಟೆಡ್ ಆಗಿ ಮಾಡ್ಬಿಡಿ. ಆಮೇಲೆ ನಿಮ್ ಲೈಫ್ ಅಲ್ಲಿ ಅನ್ಫೋಲ್ಡಿಂಗ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಆಲ್ರೆಡಿ ಅಲ್ಲಿ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಇದೆ. ಆ ಫ್ರೀಕ್ವೆನ್ಸಿಗೆ ನಿಮ್ಮ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡೋದು ಅಷ್ಟೇ ಬಾಕಿ ಇರೋದು. ಸೊ ಅದಕ್ಕೆ ಒಂದೇ ಬೇಬಿ ಸ್ಟೆಪ್ ತಗೊಂಡು, ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಂಡು, ಇದೆಲ್ಲ ಸಣ್ಣ ಸಣ್ಣ ಸ್ಟೆಪ್ ನೀವು ತಗೊಂತಾ ಇರೋದು. ಸೊ ತಗೊಂಡು ನೀವು ಆ ಫ್ರೀಕ್ವೆನ್ಸಿ ಲೆವೆಲ್ಗೆ ಮ್ಯಾಚ್ ಆಗ್ತೀರಾ. ಆವಾಗ ನಿಮ್ಮ ಡ್ರೀಮ್ ಲೈಫ್ ಅನ್ನ ನೀವು ಆಲ್ರೆಡಿ ಲೀಡ್ ಮಾಡಕ್ಕೆ ಶುರು ಮಾಡ್ತೀರಾ. ಆಮೇಲೆ ಗ್ರಾಟಿಟ್ಯೂಡ್ ಬಗ್ಗೆ ಅಂತೂ ನಾನು ಎಷ್ಟು ಹೇಳಿದ್ರು ಸಾಲದು. ಸೊ ಗ್ರಾಟಿಟ್ಯೂಡ್ ತುಂಬಾ 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 ಇಂಪಾರ್ಟೆಂಟ್. ಸೊ ಗ್ರಾಟಿಟ್ಯೂಡ್ ಜರ್ನಲ್ ನೀವೇನಾದ್ರು ಬರಿತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಗ್ರಾಟಿಟ್ಯೂಡ್ ಜರ್ನಲ್ ಬರೀರಿ. ಎವ್ರಿ ಡೇ ನಿಮ್ಮ ಹತ್ರ ಏನಿದೆ, ಅದಕ್ಕೆ ಏನು ಸಿಗ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾನು ಇವತ್ತಿನ ದಿನ ಬದುಕಿದೀನಿ, ಅದಕ್ಕೆ ಥ್ಯಾಂಕ್ ಯು ಅಷ್ಟು ಹೇಳಿ ಸಾಕು. ವಿಷನ್ ಬೋರ್ಡ್ ಮಾಡಿ. ಸೊ ನಿಮ್ಮ ಹತ್ರ ಯಾವ ಪಿಕ್ಚರ್ಸ್ ಇದೆ, ನೀವು ವಿಷನ್ ಬೋರ್ಡ್ ಬೇಕಂದ್ರೆ ಇವಾಗ ಫೋನ್ ನಲ್ಲಿ ಕೂಡ, ಸೊ ಪಿಂಟ್ರೆಸ್ಟ್ ಅನ್ನೋ ಆ್ಯಪ್ ಫ್ರೀ ಆ್ಯಪ್ ಅದು. ಸೊ ಅದ್ರಲ್ಲಿ ನೀವು ಹೋಗ್ಬಿಟ್ಟು ನಿಮ್ದು ವಿಷನ್ ಬೋರ್ಡ್ ಮಾಡ್ಬೋದು. ಅದ್ರಲ್ಲೇನೆ ಪಿಕ್ಚರ್ಸ್ ಇದೆ ಸುಮಾರು. ಆ ಪಿಕ್ಚರ್ಸ್ನೆಲ್ಲ ತೆಗೆದು ಪಿನ್ ಮಾಡ್ಕೊಳ್ಳಿ. ಸೊ ಅದು ನಿಮ್ಮ ವಾಲ್ ಪೇಪರ್ ಆಗತ್ತೆ. ಸೊ ಎವ್ರಿ ಡೇ ಆ ವಾಲ್ ಪೇಪರ್ ನೋಡ್ತಾ ಇದ್ದು ಕೂಡ ಫೀಲ್ ಮಾಡ್ಕೊಳ್ಬಹುದು, ದಿಸ್ ಇಸ್ ಮೈನ್, ಇದ್ ನಂದು ಅಂತ. ಆಮೇಲೆ ನೋಡ್ತೀರಾ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಹೇಗೆ ಆ ವಿಷನ್ ಬೋರ್ಡ್ ಅಲ್ಲಿ ಇರೋದು ಎಷ್ಟೋ ಐಟಮ್ಸ್ ನಿಮ್ದು ಎಲ್ಲ ರಿಯಾಲಿಟಿಗೆ ಬಂದ್ಬಿಟ್ಟಿರತ್ತೆ. ಕೆಲವು ಐಟಮ್ಸ್ ರಿಯಾಲಿಟಿಗೆ ಬಂದಿಲ್ಲ ಅಂತಂದ್ರು ಸಮ್ ಥಿಂಗ್ಸ್ ಟೇಕ್ ಟೈಮ್. ಯಾಕಂತಂದ್ರೆ ನಮ್ಮ ಮೈಂಡ್ ಅಲ್ಲಿ ನಾವು ರೆಡಿ ಆಗಿರಲ್ಲ, ನಾವು ಓಪನ್ ಆಗಿರಲ್ಲ. ಅದಕ್ಕೇನೆ ನಾವು ಈ ಅಫರ್ಮೇಶನ್ ಹೇಳೋದು, ಐ ಆಮ್ ರೆಡಿ ಅಂಡ್ ಓಪನ್ ಟು ರಿಸೀವ್ ಅಂತ. ಸೊ ಹೇಳ್ತಾರಲ್ವಾ, ವೆನ್ ದ ಸ್ಟೂಡೆಂಟ್ ಈಸ್ ರೆಡಿ ದ ಟೀಚರ್ ಶೋಸ್ ಅಪ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನೀವು ಯಾವಾಗ ರೆಡಿ ಆಗ್ತೀರಾ ಅವಾಗ ಆಲ್ರೆಡಿ ನಿಮಗೆ ಅದೆಲ್ಲ ಬರಕ್ ಶುರುವಾಗುತ್ತೆ. ಸೊ ಅದಕ್ಕೆ ಈ ಅಫರ್ಮೇಶನ್ ತುಂಬಾ 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 ಇಂಪಾರ್ಟೆಂಟ್. ಅದೇ ತರಾನೇ ನೀವು ಅಷ್ಟೇ ಈ ವಿಷನ್ ಬೋರ್ಡ್ ಮಾಡಿದ್ದೀರಲ್ವಾ, ಅಯ್ಯೋ ಇವಾಗ 3 ಐಟಮ್ ಆಯ್ತು, ಅದರಲ್ಲಿ ಇನ್ನೂ 4 ಐಟಮ್ ಬಾಕಿ ಇದೆ ಅಂದಾಗ ಆ 4 ಐಟಮ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಡಿ, ಆಯ್ತಾ. ಲ್ಯಾಕ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಡಿ. ಯಾವಾಗ ನೀವು ಲ್ಯಾಕ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅವಾಗ ಬಿಲೀಫ್ ಎಲ್ಲ ಹೊಟ್ಟೋಗುತ್ತೆ, ಫೇತ್ ಹೊಟ್ಟೋಗುತ್ತೆ. ಅದಕ್ಕೆ ಲ್ಯಾಕ್ ಕಡೆಗೆ ಗಮನ ಕೊಡಕ್ ಹೋಗ್ಬೇಡಿ, ಆಯ್ತಾ. 3 ಥಿಂಗ್ಸ್ ಏನಾಗಿದೆ ಅದ್ರ ಕಡೆ ಗಮನ ಕೊಡಿ. ವಾವ್ ಸೂಪರ್, ನಾನು ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿದೆ ಅಲ್ವಾ, ವಂಡರ್ಫುಲ್, ವಾವ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಟ್ಟಿದ್ದಕ್ಕೆ ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಶುರು ಮಾಡಿ. ಅದ್ರ ಬಗ್ಗೆ ಫೀಲ್ ಕೊಡಕ್ ಶುರು ಮಾಡಿ, ಹ್ಯಾಪಿ ಫೀಲಿಂಗು. ಅವಾಗ ನೋಡ್ತೀರಾ ಈ 4 ಐಟಮ್ ಯಾವ್ದು ಆಗಿಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಈ 4 ಐಟಮ್ ಯಾವ್ದಾಗಿಲ್ಲ ಅದು ಕೂಡ ಎಲ್ಲ ಮ್ಯಾನಿಫೆಸ್ಟ್ ಆಗಕ್ಕೆ ಶುರುವಾಗ್ಬಿಡತ್ತೆ. ಸೊ ನೀವು ಅಫರ್ಮೇಶನ್ಸ್ ಹೇಳ್ತೀರಲ್ಲ, ಯಾವ್ದಾದ್ರು ಒಂದು ಅಫರ್ಮೇಶನ್ ನಿಮಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅದನ್ನ ನೀವು ಒಂದು ಕಾರ್ಡ್ ಅಲ್ಲಿ ಬರೆದು ನಿಮ್ ಜೊತೆ ಇಟ್ಕೊಳ್ಳಿ. ಆಮೇಲೆ ಯಾವಾಗ ನಿಮಗೆ ಆ ಕಾರ್ಡ್ ಬಗ್ಗೆ ಜ್ಞಾಪಕ ಬರುತ್ತೆ, ಇಲ್ಲ ಮುಟ್ಟಿ ನೋಡ್ಬಿಟ್ಟು ಆಮೇಲೆ ಆ ಅಫರ್ಮೇಶನ್ ಏನ್ ಬರ್ದಿರ, ಗೋಲ್ಡ್ ಕಾರ್ಡ್ ಅಂತ ಹೇಳಿ, ಅದು ಬಾಬ್ ಪ್ರಾಕ್ಟರ್ ಅವ್ರು ಹೇಳ್ಕೊಟ್ಟಿರೋದು. ಗೋಲ್ಡ್ ಕಾರ್ಡ್ ಅಂತೂ ಸೂಪರ್ ಆಗಿ ವರ್ಕ್ ಆಗುತ್ತೆ. ನಾನಂತೂ ಸುಮಾರು ಸಲ ಯೂಸ್ ಮಾಡಿದೀನಿ. ಸೊ ಎವ್ರಿ ಟೈಮ್ ನಾನು ಆ ಗೋಲ್ ರೀಚ್ ಆದಾಗ ಇನ್ನೊಂದು ಹೊಸ ಕಾರ್ಡ್ ಮಾಡ್ತೀನಿ, ಆಮೇಲೆ ಅದನ್ನ ಇಟ್ಕೊಳ್ತೀನಿ. ಸೊ ಆ ತರ ಎವ್ರಿ ಟೈಮ್. ಬಟ್ ಅದನ್ನ ನಾನು ಯಾಕಂದ್ರೆ ನಾನು ಆ ಗೋಲ್ ರೀಚ್ ಆಗಿದ್ದೀನಲ್ವಾ, ಅದಕ್ಕೆ ನಾನು ಯಾವಾಗ್ಲೂ ಒಂದು ಡೈರಿನಲ್ಲಿ ಅದನ್ನ ಇಟ್ಟಿರ್ತೀನಿ. ಸೊ ಹಂಗೆ ಆ ಗೋಲ್ ರೀಚ್ ಆದಾಗ ನೀವು ನೆಕ್ಸ್ಟ್ ಇನ್ನೊಂದು ಗೋಲ್ಡ್ ಕಾರ್ಡ್ ಬರೀರಿ.
ನಿಮ್ಮ ಡಿಸೈರ್ ಏನಿದೆ ಅದಕ್ಕೆ ಬೇಕಾಗೋ ತರ ಅಫರ್ಮೇಶನ್ ಸಣ್ಣ ಕಾರ್ಡ್ ಅಲ್ಲಿ ಬರ್ದ್ಬಿಟ್ಟು ಅದನ್ನ ನಿಮ್ ಜೊತೆ ಇಟ್ಕೊಂಡಿರಿ. ಯಾವಾಗ ನಿಮ್ಗೆ ಜ್ಞಾಪಕ ಬರುತ್ತೋ ಅವಾಗ ಅದನ್ನ ಓದಿ ಫೀಲ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ರಾತ್ರಿ ಮಲ್ಗಕ್ ಮುಂಚೆ ಓದ್ಬಿಟ್ಟು ಅದನ್ನ ನಿಮ್ ಬೆಂಬಿನ ಕೆಳಗಡೆ ಇಟ್ಕೊಂಡ್ಬಿಡಿ. ಪಿಲ್ಲೋ ಟೆಕ್ನಿಕ್ ಆಯ್ತದು, ಆಯ್ತಾ? ಸೂಪರ್ ಆಗಿ ವರ್ಕ್ ಆಗತ್ತೆ. ಆಮೇಲಿಂದ ವಾಟರ್ ಟೆಕ್ನಿಕ್ ಮಾಡಿ. ಈ 11 ಪೋರ್ಟಲ್ ಓಪನ್ ಆಗಿರತ್ತಲ್ವಾ, ಸೊ ಅವತ್ತಿನ ದಿನ ಆಮೇಲೆ ಸೊ ಎವ್ರಿ ಡೇ 1 ಮಂತ್ ತನಕ ವಾಟರ್ ಟೆಕ್ನಿಕ್ ಮಾಡಿ. 1 ಮಂತ್ ಪೀರಿಯಡ್ ಬರೀ ನಿಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಬರೀ ನಿಮ್ ಡ್ರೀಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನಿಮಗೇನ್ ಅಚೀವ್ ಆಗ್ಬೇಕಾಗಿದೆ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸೊ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಇದೆ, ಸೊ ಅದನ್ನ ನೀವು ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತೂ ಸೂಪರ್ ಆಗಿ ವರ್ಕ್ ಆಗುತ್ತೆ, ಆಯ್ತಾ? 11 ಮ್ಯಾಜಿಕ್ ಚೆಕ್ ಅಂತ, ಸೊ ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ದ ಮ್ಯಾಜಿಕ್ ಅಂತ ಅನ್ಬಿಟ್ಟು. ಅದರಲ್ಲಿ ದ ಮ್ಯಾಜಿಕ್ ಅನ್ನೋದ್ರಲ್ಲಿ ವಿಡಿಯೋಸ್ ಎಲ್ಲ ಇದೆ. ಸೊ ದ ಮ್ಯಾಜಿಕ್ ಚೆಕ್ ಅಂತ ಇದೆ, ಅದು ಡೇ 5 ಅಥವಾ ಡೇ 8 ಇರ್ಬೋದು. ಸೊ ದ ಮ್ಯಾಜಿಕ್ ಚೆಕ್ ಅಂತ ಇದೆ, ಅದನ್ನ ನೋಡಿ. ಸೊ ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮ್ಯಾಜಿಕ್ ಚೆಕ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಆ ಮ್ಯಾಜಿಕ್ ಚೆಕ್ ಅಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬೇಕಾಗಿದೆ, ಪರ್ಫೆಕ್ಟ್ ಆಗಿರೋ ಅಮೌಂಟ್ ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟನ್ನ ಬರೀರಿ. ಅದನ್ನ ನೀವು ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹಾಕಿಡ್ಬೋದು, ಇಲ್ಲ ನಿಮ್ದು ವಿಷನ್ ಬೋರ್ಡ್ ಏನಾದ್ರು ಮಾಡಿದೀರಾ ಅಂದ್ರೆ ಅದ್ರಲ್ಲಿ ಹಾಕಿಡ್ಬೋದು. ಎವ್ರಿ ಮಾರ್ನಿಂಗ್ ಎವ್ರಿ ನೈಟ್ ಮಲ್ಗಕ್ ಮುಂಚೆ, ಮಾರ್ನಿಂಗ್ ನಿಮಗೆ ಅಕಸ್ಮಾತ್ ಆಗ್ಲಿಲ್ಲ, ಟೈಮ್ ಇಲ್ಲ ಹಾಗೆ ಹೀಗೆ ಅಂತಂದ್ರು, ರಾತ್ರಿ ಮಲ್ಗಕ್ ಮುಂಚೆ ಮಾತ್ರ ಖಂಡಿತವಾಗ್ಲೂ ಅದನ್ನ ನೋಡ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್, ನನ್ಗೆ ಇಷ್ಟು ಅಮೌಂಟ್ ಕೊಟ್ಟಿರೋದಕ್ಕೆ, ನನ್ನ ಅಕೌಂಟ್ ಅಲ್ಲಿ ಇಷ್ಟು ದುಡ್ಡಿದೆ, ಥ್ಯಾಂಕ್ ಯು ಅಂತ ಹೇಳೋದನ್ನ ಮರಿಬೇಡಿ. ಒಂದು ಡಿಕ್ಲೇರ್ ಟು ದ ಯೂನಿವರ್ಸ್. ಸೊ ಆ ಯೂನಿವರ್ಸಿಗೆ ನೀವು ಡಿಕ್ಲೇರ್ ಮಾಡ್ಬೇಕು, ಹೇಗಿರತ್ತೆ ನಿಮ್ ಡೇ, ಹೇಗಿರತ್ತೆ ವೀಕ್, ಹೇಗಿರತ್ತೆ ಆ ಮಂತ್, ಹೇಗಿರತ್ತೆ ನೆಕ್ಸ್ಟ್ ಇಯರ್. ಇದು ಡಿಕ್ಲೇರ್ ಟು ದ ಯೂನಿವರ್ಸ್ ಅಂತೂ ಸೂಪರ್ ಆಗಿ ವರ್ಕ್ ಆಗುವಂತ ಟೆಕ್ನಿಕ್. ಸೊ ನನ್ನ ಚಾನಲ್ ಅಲ್ಲಿ ವಿಡಿಯೋ ಇದೆ ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ತಿಳ್ಕೊಳ್ಬೇಕು ಅಂತಂದ್ರೆ ನೋಡಿ. ಸೊ ನಿಮ್ಮ 2024 ಹೇಗಿರ್ಬೇಕು ಅನ್ನೋದನ್ನ, ಸೊ 2024 ಅಲ್ಲಿ ನಿಮ್ದು ಗೋಲ್ಸ್ ಏನೇನಿದೆ, ಏನೇನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅದನ್ನೆಲ್ಲ ನೀವು ಬರ್ಕೊಳ್ಳಿ. ಸೊ ಇದಿಷ್ಟು ನೀವು 1 ಮಂತ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ ಎಲ್ಲಾನು ಮಾಡ್ಬೇಕು ಅಂತಿಲ್ಲ. ಸೊ ಇವಾಗ ಸ್ಕ್ರಿಪ್ಟಿಂಗ್ ಮಾಡಿದೀರಾ ಅಂತಂದ್ರೆ ಒಂದಿನ 11 ಮಾಡ್ಬಿಟ್ಟು ಬಿಟ್ಬಿಡಿ, ಅದನ್ನ ಎವ್ರಿ ಡೇ ಮಾಡಿ. ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಅಲ್ಲೂ ಅಷ್ಟೇನೆ, ನಿಮ್ಗೆ ಡ್ರೀಮ್ಸ್ ಆಡ್ ಮಾಡ್ತಾ ಇರ್ಬೇಕು ಅಂತಂದ್ರೆ ಆಡ್ ಮಾಡ್ತಾ ಇರಿ, ಇಲ್ಲಾಂದ್ರೆ ಒಂದ್ಸಲ ಮಾಡಿ ಇಟ್ಕೊಂಡ್ರು ಅದೇ ಸಾಕು. ಮ್ಯಾಜಿಕ್ ಚೆಕ್ ಅಷ್ಟೇನೆ, ಒಂದೇ ವಿಷಯಕ್ಕೆ ನೀವು ಚೆಕ್ ಮಾಡ್ಬೇಕು ಅಂತ ಇಲ್ಲ, ಎಷ್ಟು ದಿಕ್ ಬೇಕಾದ್ರೂ, ಎಷ್ಟು ಡಿಸೈರ್ ಸಿಗ್ಬೇಕಾದ್ರೂ ನೀವು ಮ್ಯಾಜಿಕ್ ಚೆಕ್ ಅನ್ನ ಬರೀಬಹುದು. ಸೊ ಸ್ಕ್ರಿಪ್ಟಿಂಗ್ ಮಾಡೋದನ್ನ ಮಾತ್ರ 1 ಡೇ ಮಾಡಿ ಸಾಕು. ಮೆಡಿಟೇಷನ್ ಎವ್ರಿ ಡೇ ಮಾಡಿ, ಗ್ರಾಟಿಟ್ಯೂಡ್ ಜರ್ನಲ್ ಎವ್ರಿ ಡೇ ಮಾಡಿ, ಥ್ಯಾಂಕ್ ಯು ಹೇಳೋದು ಎವ್ರಿ ಡೇ ಮಾಡಿ, ವಿಜುವಲೈಸೇಷನ್ ಎವ್ರಿ ಡೇ ಮಾಡಿ, ಗೋಲ್ ಕಾರ್ಡು ಒಂದ್ಸಲ ಮಾತ್ರ ಮಾಡಿ. ಹೀಗೆ ಈ ಟೆಕ್ನಿಕ್ಸ್ ನೆಲ್ಲ ಮಾಡಿ 11 ಪೋರ್ಟಲ್ ಓಪನಿಂಗ್ ನ ತುಂಬಾ ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬಾನೇ ಎಫೆಕ್ಟಿವ್. ಆ 1 ಹೋಲ್ ಮಂತ್ ಕಾಸ್ಮಿಕ್ ಎನರ್ಜಿ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಆ ಸ್ಟ್ರಾಂಗ್ ಆಗಿರೋ ಕಾಸ್ಮಿಕ್ ಎನರ್ಜಿನ ಯೂಸ್ ಮಾಡ್ಕೊಂಡು ನಿಮ್ಮ ಲೈಫ್ ಹೇಗಿರ್ಬೇಕು ಅನ್ನೋದನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈ ತರ ಆಕ್ಟಿವಿಟೀಸ್ ಎಲ್ಲ ತುಂಬಾ ಸಿಂಪಲ್ ಅಂಡ್ ಈಸಿ ಆಕ್ಟಿವಿಟೀಸ್, ಆಯ್ತಾ? ಎವ್ರಿ ಡೇ ಏನ್ ಒಂದು ½ ಅನ್ ಅವರ್ ಮಲ್ಕೊಳಕ್ ಮುಂಚೆ ಒಂದು ½ ಅನ್ ಅವರ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಈ ಆಕ್ಟಿವಿಟೀಸ್ ಎಲ್ಲ ಆಗೋಗ್ಬಿಡತ್ತೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.